ವಿರೋಧ ಪಕ್ಷದವರು ನಮ್ಮನ್ನ ಸ್ವಾಭಾವಿಕವಾಗಿ ಟೀಕೆ ಮಾಡ್ತಕ್ಕಂಥದ್ದು ಇರುತ್ತೆ. ಅವರ ಸ್ವಾತಂತ್ರ್ಯ, ಅವರ ಹಕ್ಕು. ಅದರಲ್ಲಿ ಏನೇ ಅವರು ಸಲಹೆ ಕೊಟ್ರೆ ನಾವು ಸರಿ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತೇವೆ. ನಮ್ ಕೆಲಸ ನಾವು ಎಲ್ಲರೂ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ. ಇದರಲ್ಲಿ ಆಡಳಿತ ವ್ಯವಸ್ಥೆ ಅದು ಸರಿ ಇಲ್ಲ, ನಾನು ಒಪ್ಕೊಳ್ತೇನೆ. ಆದ್ರೆ ಇವತ್ತು ಸರಿ ಕೆಟ್ಟೋಯ್ತಾ? ಅದು ಯಾವತ್ತಿಂದ ಕೆಟ್ಕೊಂಡು ಬಂದಿದೆ. ಕರ್ನಾಟಕ ಈಗ ಅವರು ಟೀಕೆ ಮಾಡ್ತಾರೆ ಬಿಡಿ, ಅದು ಒಂದ್ ಕಡೆ ಇರ್ಲಿ. ಆದ್ರೆ ಅದನ್ನೆಲ್ಲ ರಾಜಕೀಯ ಟೀಕೆ ಟಿಪ್ಪಣಿಗಳನ್ನ ಬದಿಗಿಟ್ಟು ನಾವು ಮಾತಾಡೋಣ. ಕರ್ನಾಟಕ ಒಂದು ಕಾಲದಲ್ಲಿ ಆಡಳಿತ ಅಂತ ಹೇಳಿದ್ರೆ ದೇಶದಲ್ಲಿ 1ನೇ ಸ್ಥಾನದಲ್ಲಿತ್ತು. ಈಗ 30 ವರ್ಷದಿಂದ ಯಾವೆಲ್ಲ ಪಕ್ಷಗಳು ಇಲ್ಲಿ ಆಡಳಿತ ಮಾಡಿದಾವೆ, ಅವೆಲ್ಲವುಗಳು ನಾವು ಆತ್ಮಾವಲೋಕನ ಮಾಡ್ಕೋಬೇಕು. ಆಡಳಿತ ವ್ಯವಸ್ಥೆ ಇವತ್ತು ಎಲ್ಲಿಗೆ ಬಂದು ನಿಂತಿದೆ? ಒಂದ್ ಕಾಲದಲ್ಲಿ ದೇಶಕ್ಕೆ ನಂಬರ್ 1 ಆಗಿದ್ದಂತ ರಾಜ್ಯ ಇವತ್ತು ಎಲ್ಲಿಗೆ ಬಂದು ನಿಂತಿದ್ದೇವೆ? ಎಲ್ಲಾರ್ದು ಪಾತ್ರ ಇದೆ ಇದ್ರಲ್ಲಿ. ಆದ್ರೆ ಹಾಗಂತೇಳಿ ನಾನು ಜವಾಬ್ದಾರಿಯಿಂದ ನುಸುಳುಕೊಳ್ಳುವಂತ ಪ್ರಯತ್ನ ಅಲ್ಲ. ನಮ್ ಕರ್ತವ್ಯ ನಾವು ಮಾಡ್ಲೇಬೇಕು. ಅದನ್ನ ಆಡಳಿತವನ್ನ ಬಿಗಿ ಮಾಡ್ತಕ್ಕಂತ ವಿಷಯದಲ್ಲಿ ನಾವು ಪಕ್ಷಾತೀತವಾಗಿ ನಾವು ಶ್ರಮ ಹಾಕ್ತಾ ಇದ್ದೇವೆ. ಇದರಲ್ಲಿ ಯಾವುದು ರಾಜಕೀಯ ಇಲ್ಲ. ಜನಗಳಿಗೆ ಜನಪರ ಆಡಳಿತ ಸಿಗಬೇಕು. ನಾವಂತೂ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇವೆ.